ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಅಂತಿಮವಾಗುತ್ತಲೇ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ನಡುವೆ 7ನೇ ಸ್ಥಾನದ ಗೆಲುವಿಗಾಗಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಚುನಾವಣೆಗೆ ಮುನ್ನ ಶಾಸಕರುಗಳನ್ನ ರೆಸಾರ್ಟ್ನಲ್ಲಿರಿಸಿ ಮತ ಹಾಕಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ತಾಲೀಮು ಪ್ರಾರಂಭವಾಗಿರುವುದು ಸೋಮವಾರದ ಹೊಸ ಬೆಳವಣಿಗೆ. ಈ ಸುದ್ದಿಗೆ ಮುಖಪುಟ ನೋಡಿ. ರಾಜ್ಯದ ಪಡಿತರ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಬೆರಳಚ್ಚು ವಿನಾಯಿತಿ ಕೊಟ್ಟಿದೆ. ಇದರನ್ವಯ 2 ಬಾರಿ ಬದಲು ಒಂದೇ ಬಾರಿ ಪಡಿತರ ಚೀಟಿದಾರರ ಬೆರಳಚ್ಚು ಪಡೆದು 2 ತಿಂಗಳ ಅಕ್ಕಿ ವಿತರಿಸುವಂತೆ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿ ಇಂದಿಗೆ 2 ವರ್ಷ ಪೂರ್ಣಗೊಂಡಿದೆ. ಈ ಮೂಲಕ ಮೋದಿ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದ್ದು 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. 2ನೇ ಅವಧಿಯಲ್ಲಿ ಕೋವಿಡ್ ಬಿಕ್ಕಟ್ಟು ಮತ್ತು ಅದರಿಂದ ಸೃಷ್ಟಿಯಾದ ಆರ್ಥಿಕ ತಲ್ಲಣವನ್ನು ಯಶಸ್ವಿಯಾಗಿ ಎದುರಿಸಿದ್ದ ಸರ್ಕಾರ 3ನೇ ಅವಧಿಯಲ್ಲಿ ಮಧ್ಯಪ್ರಾಚ್ಯ ಸಂಘರ್ಷ ಸೃಷ್ಟಿಸಿರುವ ಸವಾಲುಗಳೊಂದಿಗೆ ಹೋರಾಡುತ್ತಿವೆ. ಈ ಕುರಿತ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಳಿಕ ಒಡೆದು ಹೋಳಾಗಿರುವ ತೃಣಮೂಲ ಕಾಂಗ್ರೆಸ್ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಲೋಕಸಭೆಯಲ್ಲಿ ಟಿಎಂಸಿ ಪಕ್ಷದ ಮುಖ್ಯ ಸಚೇತಕಿ ಕಾಕೋಲಿ ಸಂತೋಷ್ ದಾಸ್ತಿದಾರ್ ನೇತೃತ್ವದ 20 ಸಂಸದರು ಎನ್ಡಿಎಗೆ ಬೆಂಬಲ ಘೋಷಿಸಿ ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆದಿದ್ದಾರೆ. ಬಂಗಾಳ ವಿಧಾನಸಭೆಯಲ್ಲಿರುವ 80 ಟಿಎಂಸಿ ಶಾಸಕರ ಪೈಕಿ 58 ಶಾಸಕರು ತಮ್ಮದೇ ಬಣ್ಣ ಸ್ಥಾಪಿಸಿಕೊಂಡ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿರುವುದು ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ತೀವ್ರ ಹಿನ್ನಡೆ ತರಿಸಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ವಿರೋಧ ಪಕ್ಷಗಳ ಐಎನ್ಡಿಐಎ ಒಕ್ಕೂಟದ ಮಹತ್ವದ ಸಭೆ ಸೋಮವಾರ ದೆಹಲಿಯಲ್ಲಿ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹಾಗೂ ಮತಲೂಟಿ ಕುರಿತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೆಯಲು ಸಭೆ ನಿರ್ಧರಿಸಿದೆ. ಜೊತೆಗೆ ನೀಟ್ ಮತ್ತು ಸಿಬಿಎಸ್ಇ ವಿವಾದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆ ನೀಡಬೇಕೆಂಬ ಆಗ್ರಹವೂ ಸಭೆಯಲ್ಲಿ ಪ್ರತಿಧ್ವನಿಸಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಬೆಂಗಳೂರು ನಗರದ ಪ್ರತಿ 3 ವಿದ್ಯಾರ್ಥಿಗಳಲ್ಲಿ ಓರ್ವ ಮದ್ಯ ಮತ್ತು ತಂಬಾಕು ವ್ಯಸನಿಯಾಗಿದ್ದಾನೆಂಬ ಆತಂಕಕಾರಿ ವರದಿ ಸಂಶೋಧನೆಯಿಂದ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅಪ್ರಾಪ್ತರಿರುವ ಸ್ಥಳಕ್ಕೆ ಮದ್ಯ ಸರಬರಾಜು ಹಾಗೂ ಪೂರೈಸುವುದನ್ನು ನಿರ್ಬಂಧಿಸುವ ಜೊತೆಗೆ ಪಬ್, ಬಾರ್, ಕ್ಲಬ್, ಲಾಂಜ್, ರೆಸ್ಟೋರೆಂಟ್ಗಳಿಗೆ ಬರುವವರ ವಯಸ್ಸು ದೃಢಪಡಿಸುವ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಲು ಮಾರ್ಗಸೂಚಿ ಹೊರಡಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ದೇಶನ ನೀಡಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಏರ್ಪಟ್ಟ 2 ತಿಂಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಶುರುವಾಗಿದೆ. ಇರಾನ್ ಸೋಮವಾರ ಇಸ್ರೇಲ್ನ 2 ಪ್ರಮುಖ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿ ಕ್ಷಿಪಣಿಗಳ ಸುರಿಮಳೆಗೈದರೆ ಪ್ರತಿಯಾಗಿ ಇಸ್ರೇಲ್ ಇರಾನ್ನ ಇಸ್ಫಹಾನ್, ಕರಾಜ್, ಟೆಹರಾನ್ ಮತ್ತು ಮಕ್ಷಾಹರ್ ನಗರಗಳಲ್ಲಿ ವೈಮಾನಿಕ ದಾಳಿ ನಡೆಸಿತು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಫಿಲಿಪೈನ್ಸ್ ದಕ್ಷಿಣ ಭಾಗದಲ್ಲಿ ಸೋಮವಾರ ಸಂಭವಿಸಿದ ಭೀಕರ ಭೂಕಂಪದಲ್ಲಿ 35 ಜನರು ಸಾವನ್ನಪ್ಪಿದ್ದಾರೆ. 7.8 ತೀವ್ರತೆಯ ಭೂಕಂಪನದಿಂದಾಗಿ ಹಲವಾರು ಕಟ್ಟಡಗಳು ಕುಸಿದು ಬಿದ್ದಿದ್ದು ಫಿಲಿಪೈನ್ಸ್ ಜೊತೆಗೆ ಇಂಡೋನೇಷಿಯಾ, ತೈವಾನ್, ಪುಪಾವಾ, ನ್ಯೂಗಿನಿಯಾ, ಜಪಾನ್ನಲ್ಲಿ ಸುನಾಮಿ ಅಲರ್ಟ್ ಘೋಷಿಸಲಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಭಾರತದ ಮೇಲೆ ನಿರಂತರ ಕಣ್ಗಾವಲು ಇಡುವ ಉದ್ದೇಶದಿಂದ ಪಾಕಿಸ್ತಾನ ಕಳೆದ 16 ತಿಂಗಳುಗಳಲ್ಲಿ ತನ್ನ ಭೂವೀಕ್ಷಣಾ ಉಪಗ್ರಹಗಳ ಜಾಲವನ್ನು ಗಮನಾರ್ಹವಾಗಿ ವಿಸ್ತರಿಸಿ 6 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿರುವುದಾಗಿ ಹೇಳಿಕೊಳ್ಳಲಾಗುತ್ತಿದೆ. ಇನ್ನು ಅಣ್ವಸ್ತ್ರ ಬಲದಲ್ಲಿ ಭಾರತವು ಪಾಕಿಸ್ತಾನಕ್ಕಿಂತ ಮುನ್ನಡೆ ಸಾಧಿಸಿದ್ದು ಪಾಕ್ನಲ್ಲಿ ಇರುವುದಕ್ಕಿಂತ ಹೆಚ್ಚು ಅಣ್ವಸ್ತ್ರ ಭಾರತದಲ್ಲಿರುವುದಾಗಿ ತಿಳಿದು ಬಂದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಇರಾನ್ ಇಸ್ರೇಲ್ ಉದ್ವಿಗ್ನತೆ ಹೆಚ್ಚಳ ಹಾಗೂ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿನ ಭಾರೀ ಮಾರಾಟದ ಒತ್ತಡದಿಂದಾಗಿ ದೇಶೀಯ ಸೂಚ್ಯಂಕಗಳು ಸೋಮವಾರ ಸತತ 2ನೇ ದಿನವೂ ತೀವ್ರ ಕುಸಿತ ಕಂಡಿವೆ. ಸೆನ್ಸೆಕ್ಸ್ 719.08 ಅಂಕ ಕುಸಿದು 73,524.26ರ ಮಟ್ಟದಲ್ಲಿ ವಹಿವಾಟು ಮುಗಿಸಿದ್ರೆ ಶುಕ್ರವಾರ ಸೆನ್ಸೆಕ್ಸ್ 74,143.34ರಷ್ಟಿತ್ತು. ನಿಫ್ಟಿ ಕೂಡ 243.70 ಅಂಕ ಕಳೆದುಕೊಂಡು 23,123ಕ್ಕೆ ತಲುಪಿದೆ. ಶುಕ್ರವಾರ ಇದು 23,366.70 ಯಷ್ಟಿತ್ತು. ಸೋಮವಾರ ಒಂದೇ ದಿನದಲ್ಲಿ ಹೂಡಿಕೆದಾರರ ಸಂಪತ್ತು 6,31,440 ಕೋಟಿಯನ್ನಷ್ಟು ಕರಗಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಫಿಫಾ ವಿಶ್ವಕಪ್ಗೆ ಉತ್ತರ ಅಮೆರಿಕದಲ್ಲಿ ವೇದಿಕೆ ಸಜ್ಜಾಗಿರುವ ಸಮಯದಲ್ಲಿ ಫುಟ್ಬಾಲ್ ಜಗತ್ತಿನ ತಾರಾ ಆಟಗಾರರು ಕಾಲ್ಚಳಕ ತೋರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಬಾರಿ ಕಣಕ್ಕಿಳಿಯಲಿರುವ ಹಲವು ಸ್ಟಾರ್ ಅನುಭವಿ ಆಟಗಾರರಿಗೆ ಇದು ಕೊನೆ ವಿಶ್ವಕಪ್ ಆಗಲಿದೆ. ಜೊತೆಗೆ ಹೊಸ ತಾರೆಯರು ಈ ಬಾರಿ ವಿಶ್ವಕಪ್ ವೇದಿಕೆಯಲ್ಲಿ ಗಮನ ಸೆಳೆಯುವ ಹಂಬಲದಲ್ಲಿದ್ದಾರೆ. ಅಂಥ ಕೆಲ ಅನುಭವಿ ಯುವ ತಾರೆಯರ ಸಂಕ್ಷಿಪ್ತ ವಿವರಕ್ಕೆ ಕ್ರೀಡಾಪುಟ ನೋಡಿ.
ಹಿಂದಿ ಕಿರುತೆರೆ ಸಿನಿಮಾ, ವೆಬ್ ಸರಣಿ ಹೀಗೆ ಬಾಲಿವುಡ್ನಲ್ಲಿ ಎಲ್ಲೆಡೆ ಮಿಂಚಿರುವ ಖ್ಯಾತಿ ನಟಿ ಜೆನಿಫರ್ ವಿಂಜೆಟ್ಗೆ ಸಲ್ಲುತ್ತದೆ. ಇಂತಹ ಜೆನಿಫರ್ 2012ರಲ್ಲಿ ಬಾಲಿವುಡ್ ನಟ ಕರಣ್ ಸಿಂಗ್ ಗ್ರೋವರ್ ಜೊತೆ ಮದುವೆಯಾಗಿದ್ರು. ಆದರೆ 2014ರ ನವೆಂಬರ್ ಹೊತ್ತಿಗೆ ಇಬ್ಬರ ನಡುವೆ ವೈಮನಸ್ಸುಂಟಾಗಿ ವಿಚ್ಛೇದನ ಪಡೆದಿದ್ರು. ಇದೀಗ ಇಸ್ಮಾಯಿಲ್ ಹಾಗೂ ಜೆನಿಫರ್ ಮದುವೆಗೆ ಅಣಿಯಾಗುತ್ತಿದ್ದಾರೆಂದ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡುತ್ತಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.